ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವಂತಹ ಆರೋಪಿ ನಂಬರ್ 2 ದರ್ಶನ್ಗೆ ಸಂಬಂಧಿಸಿದ ಸಾಕಷ್ಟು ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಇದೀಗ ದರ್ಶನ್ ಬಳಸಿದ್ದ ಸಿಮ್ ಹಿಂದೆ ಬಿದ್ದಿದ್ದಾರೆ. ದರ್ಶನ್ ಬೇರೆಯವರ ಹೆಸರಿನ ಸಿಮ್ ಬಳಸಿದ ಯಾಕೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಆರೋಪಿಗಳು ಓಡಾಡಿದ್ದ ಜಾಗಗಳಲ್ಲಿ ಮಹಜರಾಯಿತು, ಸಿಸಿಟಿವಿ ಆಯ್ತು, ಎಲ್ಲ ಆರೋಪಿಗಳ ಮೊಬೈಲ್ ಫೋನ್ ಚೆಕ್ ಮಾಡಿದ್ದಾಯ್ತು, ರಿಟ್ರೀವ್ ಮಾಡಿದ್ದಾಯ್ತು. ಈ ವೇಳೆ ಪೊಲೀಸರಿಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸ್ವಂತ ಹೆಸರಿನ ಸಿಮ್ ಬದಲು ಬೇರೊಂದು ಹೆಸರಿನಲ್ಲಿ ಸಿಮ್ ಬಳಸಿದ್ದು ಯಾಕೆ, ಈ ಸಿಮ್ ಯಾರದ್ದು ಅನ್ನೋದನ್ನ ತಿಳಿದುಕೊಳ್ಳೋದಷ್ಟೇ ಬಾಕಿ ಇದೆ. ಹೀಗಾಗಿ ಪೊಲೀಸರು ಸಿಮ್ ಮೂಲ ಹುಡುಕುತ್ತಾ ಹೊರಟಿದ್ದಾರೆ. ಸಿಮ್ ಕೊಟ್ಟ ದರ್ಶನ್ ಸ್ನೇಹಿತನ ವಿಚಾರಣೆ. ದರ್ಶನ್ ಬಳಸಿದ್ದ ಬೇರೊಂದು ಹೆಸರಿನ ಸಿಮ್ ಕಾರ್ಡ್ ನ ಖರೀದಿಸಿ ತಂದುಕೊಟ್ಟಿದ್ದ ಸ್ನೇಹಿತನ ವಿಚಾರಣೆ ನಡೆಸಿರೋ ಪೊಲೀಸರು 164 ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಇದು ದರ್ಶನ್ ವಿರುದ್ಧದ ಮಹತ್ವದ ಸಾಕ್ಷಿಯೂ ಆಗಲಿದೆ. ದರ್ಶನ್ ಸ್ನೇಹಿತನಿಂದ ಯಾವ ಉದ್ದೇಶಕ್ಕಾಗಿ ಸಿಮ್ ಖರೀದಿ ಮಾಡಲಾಯಿತು ಅನ್ನೋ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಇಂಥ ಕೇಸ್ಗಳಲ್ಲಿ ಸಿಮ್ ಬೇರೆಯವರ ಹೆಸರಲ್ಲಿ ಇದ್ರೆ ಪೊಲೀಸರು ಹೇಗೆ ಟ್ರೇಸ್ ಮಾಡ್ತಾರೆ ಗೊತ್ತಾ? ಮೊದಲಿಗೆ ಮೊಬೈಲ್ ನಂಬರ್ ಯಾವ ಸಿಮ್ ಕಂಪನಿಯದ್ದು ಅಂತ ಚೆಕ್ ಮಾಡ್ತಾರೆ. ಬಳಿಕ ಆ ಮೊಬೈಲ್ ನಂಬರ್ ಯಾರ ಹೆಸರಲ್ಲಿ ಇದೆ ಅಂತ ಕಂಪನಿಗೆ ರಿಕ್ವೆಜೇಷನ್ ಕೊಡ್ತಾರೆ. ಆಗ ಕಂಪನಿಯಿಂದ ಸಿಮ್ ಕಾರ್ಡ್ ಮಾಲೀಕನ ಸಂಪೂರ್ಣ ವಿಳಾಸ ಸಿಗುತ್ತೆ. ಬಳಿಕ ಆ ವ್ಯಕ್ತಿಯ ಹೆಸರಲ್ಲಿ ಬೇರೆ ಯಾವ ಮೊಬೈಲ್ ನಂಬರ್ ಇದೆ ಅಂತ ಪರಿಶೀಲನೆ ಮಾಡಲಾಗುತ್ತೆ. ಬಳಿಕ ಆ ವ್ಯಕ್ತಿ ಪೊಲೀಸರಿಗೆ ಸಿಕ್ಕರೆ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಕೊಡ್ತಾರೆ. ಸಿಕ್ಕಿಲ್ಲ ಅಂದ್ರೆ ಟವರ್ ಲೊಕೇಶನ್ ಮೂಲಕ ಆತನನ್ನ ಪತ್ತೆ ಹಚ್ಚಲಾಗುತ್ತೆ. ದರ್ಶನ್ ಹೆಸರಿನ ಸಿಮ್ ಖರೀದಿ ಮಾಡಿದ್ದ ವ್ಯಕ್ತಿಯು ಕೂಡ ಮತ್ತೊಂದು ಸಿಮ್ ಖರೀದಿಸಿದ್ದ. ಇದರಿಂದ ಆತನನ್ನ ಪತ್ತೆ ಹಚ್ಚೋಕೆ ಸುಲಭವಾಗಿದ್ದು ಆತನಿಂದ ಹೇಳಿಕೆ ಪಡೆಯಲಾಗಿದೆ. ಆದ್ರೆ ಆತ ಯಾರು ಅನ್ನೋ ಸುಳಿವನ್ನ ಪೊಲೀಸರು ಮಾತ್ರ ಬಿಟ್ಕೊಟ್ಟಿಲ್ಲ. ಇನ್ನು ದರ್ಶನ್ ಕೇಸ್ನಲ್ಲಿ ಸಾಕ್ಷಿಗಳನ್ನ ಟೈಟ್ ಮಾಡೋಕೆ ಪೊಲೀಸರು ಪ್ಲಾನ್ ಮಾಡಿದ್ದು ಸದ್ಯ FSL ನಲ್ಲಿ ವಿಜುವಲ್ ಕಂಪ್ಯಾರಿಸನ್ ನಡೀತಾ ಇದೆ. ಸಿಸಿಟಿವಿ ದೃಶ್ಯಗಳ ಜೊತೆ ಆರೋಪಿಗಳ ಫೋಟೋ ಮ್ಯಾಚಿಂಗ್ ಮಾಡಿ ಇವರು ಅವರೇನಾ ಅನ್ನೋ ಬಗ್ಗೆ ಸಾಕ್ಷಿ ಕಲೆ ಹಾಕಲಾಗ್ತಿದೆ. ಕೆಲ ಸಿಸಿಟಿವಿಗಳು ರಾತ್ರಿ ಇರೋ ಕಾರಣ ಕ್ಲಿಯರ್ ಆಗಿ ಆರೋಪಿಗಳು ಕಾಣಿಸ್ತಿಲ್ಲ. ಹೀಗಾಗಿ FSL ನಲ್ಲಿ ಆರೋಪಿಗಳ ಫೋಟೋ ಮ್ಯಾಚ್ ಮಾಡಿ ಕಂಪ್ಯಾರಿಸನ್ ಮಾಡಿದ ವ್ಯಕ್ತಿಯಿಂದ ಪ್ರಮಾಣ ಪತ್ರ ಪಡೆಯಲಾಗುತ್ತೆ. ಎವಿಡೆನ್ಸ್ ಆಕ್ಟ್ 65ರ ಅಡಿಯಲ್ಲಿ ಪ್ರಮಾಣ ಪತ್ರ ಪಡೆದು ಇದು ಎಡಿಟೆಡ್ ಅಲ್ಲ, ಕಂಪ್ಯಾರಿಸನ್ ಇಮೇಜ್ ಅಂತ ನೀಡ್ತಾರೆ. ಈ ಮೂಲಕ ಸಿಸಿಟಿವಿ ದೃಶ್ಯದಲ್ಲಿ ಇರೋದು ಇದೇ ವ್ಯಕ್ತಿ ಅನ್ನೋ ವಿಚಾರ ಕನ್ಫರ್ಮ್ ಆಗುತ್ತೆ. ಈ ಮೂಲಕ ದರ್ಶನ್ ವಿರುದ್ಧದ ಸಾಕ್ಷಿಗಳನ್ನ ಟೈಟ್ ಮಾಡೋಕೆ ಪೊಲೀಸರು ಸಿದ್ಧತೆ ನಡೆಸುತ್ತಿದ್ದಾರೆ. ವಿಷ್ಣು ಪ್ರಸಾದ್ ಜೊತೆ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.